ಅರಗೈಕ್ ಜನವರಿ ಸಾಹೇಬ್ರೆ, ನಾನು ಯಾವುದೋ ದುರುದ್ದೇಶದಿಂದ ಮಾತಾಡ್ತಿಲ್ಲ. ಆ ವರ್ಗದ ಒಬ್ಬ ಪ್ರತಿನಿಧಿಯಾಗಿ ದಲಿತರ ಬಗ್ಗೆ ಮಾತಾಡಿದಾಗ ನೀವು 1000 ಸತಿ ಈಟಿ ತಗೊಂಡು ಚುಚ್ಚಿದಂಗೆ ಆಗ್ತಿದೆ. ನನ್ಗೆ ನಮ್ಗೊಂಚೂರು ಗೌರವ ಇಲ್ವಾ? ಪರಿಷ್ಠ ಜಾತಿ ಅಂತ ಹೇಳಕ್ಕಾಗಲ್ವ ನಿಮ್ಗೆ? ಪರಿಷ್ಠ ವರ್ಗ ಅಂತ ಹೇಳಕ್ಕಾಗಲ್ವಾ? ಏನಂತ ತಿಳ್ಕೊಂಡಿದ್ದೀರಿ ನಮ್ಮನ್ನ ನೀವು? ಅವಮಾನ ಮಾಡಕ್ಕೆ ಇತಿಮಿತಿ ಇಲ್ವಾ? ನಾವು ಏನ್ ಪಾಪ ಮಾಡಿದಿರಿ ನಿಮ್ ಮುಂದೆ? ನೀವಾದ್ರೂ ಇನ್ ಮುಂದೆ ಯಾರು ಬದಲಾವಣೆ ಆಗಿ ನಮ್ಮನ್ನು ಮನುಷ್ಯರಂತ ಕಾಣಿ. ಸಂವಿಧಾನದಲ್ಲಿ ನಮಗೂ ಹಕ್ಕುಗಳಿದ್ದಾವೆ. ಶೋಷಣೆ ಆಗಿರ್ತಕ್ಕಂಥದ್ದು ಖಂಡಿಸ್ತೀನಿ ಉಗ್ರವಾದ ಪದದಲ್ಲಿ. ಸಂಬೋಧನೆ ಮಾಡಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನಾನು ಸನ್ಮಾನ್ಯ ಅಧ್ಯಕ್ಷ ಪರಮೇಶ್ವರ್ ಅವರು ತಾವು ಸಹಾಯಕ್ಕೆ ಬರಬೇಕು. ಈ ದಲಿತ ಅನ್ನತಕ್ಕಂಥ ಶಬ್ದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವಿರೋಧ ಮಾಡಿದ್ದಾರೆ. ಇಲ್ಲಿ ಪರಿಶಿಷ್ಟ, ಅದಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಹೇಳಿ ಅದನ್ನ ಕಾಯಿನ್ ಮಾಡಿದ್ದಾರೆ. ಯಾಕೆ ಅದು ಆ ಶಬ್ದ ಉಪಯೋಗಿಸಬಾರ್ದು ಹೇಳಿದ್ದಾರೆ. ಇನ್ಮೇಲೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡ ಇದನ್ನ ಉಪಯೋಗ ಮಾಡಿ ನಾವು ಸ್ವಾಗತ ಮಾಡ್ತೀರಿ. ನಾವು ಅದನ್ನ ಇನ್ನು ಮುಂದೆ ಉಪಯೋಗ ಮಾಡ್ತೀರಿ. ಅದೇ ರೀತಿ ಒಂದು ನಿಮಿಷ, ಕೆಲವು ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಅಂತ ಇಟ್ಕೊಂಡಿದ್ದಾರೆ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಅಂತ ಸಂಘ ಸಂಸ್ಥೆಗಳಿದೆ. ಅದನ್ನು ಬ್ಯಾನ್ ಮಾಡಬೇಡಿ. ನಾವಂತೂ ರೆಡಿ ಇದ್ದೀವಿ. ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಅಂತ ಹೇಳಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಾವು ಅದ್ರ ಪರವಾಗಿದ್ದೀವಿ. ಅದೇ ರೀತಿ ತಾವು ಒಂದು ಆದೇಶ ಮಾಡ್ಬಿಟ್ರೆ ಕಲಾಪದಲ್ಲಿ ಇರೋದೆಲ್ಲ ತೆಗೆಸ್ಬಿಡಿ. ಇವತ್ತೇ ಮಾಡಿದ್ದೀರಿ. ದಯವಿಟ್ಟು ಕಲಾಪದಲ್ಲಿ ಏನೇನ್ ಬಂದಿದೆ